ಬಟ್ ಬೈ ಅಂಡ್ ಲಾರ್ಜ್ ಇಂಡಿಯಾ ಜೆನ್ಸಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ಅದೇ ಆನ್ ರೈಟ್ ಟ್ರ್ಯಾಕ್? Of course not. But which generation has been on the right track? ಈಗ AI ಡಿಸ್ಟ್ರಿಪ್ಷನ್ ಬರ್ತಾ ಇದೆ, ಅದರಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ IT ಸರ್ವಿಸಸ್ ಇಂಡಸ್ಟ್ರಿ ಡಿಸ್ಟರ್ಬ್ ಆಗ್ಬಹುದು ಅನ್ನುವಂಥ ಮಾತುಗಳು ಕೇಳ್ತಾ ಇದೆ. Break all your rules, especially old rules. 10 ಜನರೇಷನ್ ಹೇಳ್ತಾ ಇದ್ರೆ ಈ ತರ ಮಾಡ್ಬೇಕು. 100% ಪ್ಲೀಸ್. ಅವರು ಕೊಡಗು ಮೂಲದವರು. ನಮ್ಮ ಆಂಟ್ ಆ ಟೈಮ್ ಅಂದ್ರೆ 40s, late 40s, Right. ಫಸ್ಟ್ ಲೇಡಿ IFS ಆಫೀಸರ್. ನೋ ಸಪೋರ್ಟ್. AI ನೇಟಿವ್ IT ಸರ್ವಿಸಸ್ ಸುತ್ತ realfast.ai ಅನ್ನುವಂಥ ಒಂದು ಕಂಪನಿನ ಕಟ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಸಿಧು ಪೊನ್ನಪ್ಪ ಅವರು. The era of the billionaire startup founder is over. This is the era of the millionaire startup. ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನೀವು ಒಂದು ಕಂಪನಿ ನಡ್ಸ್ಕೊಂಡು ಹೋದ್ರೆ ಅದು ಗ್ರೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವರ್ಷ ಡಿಪ್ರೆಷನ್ ಆಗ್ಬಿಟ್ಟಿದೆ when I realized this. Idealism does not scale. ಸಿಂಗ್ಯುಲಾರಿಟಿ ಬಗ್ಗೆ ನೀವು ಸಾಮಾನ್ಯ ಬರೆಯೋದು ನೋಡಿ ನಾನು. ಸಿಂಗ್ಯುಲಾರಿಟಿ ಅಂದ್ರೆ AI ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಸರ್ಪಾಸ್ ಮಾಡುವಂತ ಒಂದು ಹಂತಕ್ಕೆ ಬಂದ್ಬಿಡೋದು ಅಂತ ಹೇಳಿ. ಹೌದು, ಆದ್ರೆ ಅದು ಚೈನಾ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ only option is reverse brain drain. Top Indians in the US to come. ಫೇವರೇಟ್ ಹೀರೋ ಉಪೇಂದ್ರ. ಉಪೇಂದ್ರ ಫೇವರೇಟ್ ಸೀನ್ ತುಂಬಾ ಕಾಂಟ್ರವರ್ಷಿಯಲ್, ದೇವಸ್ಥಾನದ ಸೀನ್. ತಗೋ ಆರ್ತಿ ತಗೋ ಇನ್ಮೇಲೆ ನಾನೇ ದೇವರು ನನಗೆ ಪೂಜೆ ಮಾಡು. ಫ್ಯೂಚರ್ ಸ್ಕಿಲ್ಸ್ ಅಂತ ನೋಡಿದ್ರೆ ಈ AI ಜನರೇಷನ್ಗೆ ಯಂಗ್ಸ್ಟರ್ಸ್ ಇರ್ಬೋದು, ಲೇಟ್ 40s ಅಲ್ಲಿ ಇರ್ಬೋದು, ಒಂದು 2-3 ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಇದಿದ್ರೆ ನೀವು ಸರ್ವೈವ್ ಆಗ್ತೀರಾ ಅನ್ನೋ ಥರದ್ದು.